ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ ರೈತರು. 3 ಡಿಮ್ಯಾಂಡ್ಗಳನ್ನು ಇಟ್ಟು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆ. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರೈತರು ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. 31 ಜಿಲ್ಲೆಗಳಿಂದ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಪಿಎಂಸಿ ಕೃಷಿ ಕಾಯ್ದೆ ವಾಪಸ್ ಪಡೆಯಬೇಕು, ರೈತರ ಸಾಲ ಮನ್ನಾ ಆಗಬೇಕು, ನೀರಾವರಿ ಯೋಜನೆಗಳು ಜಾರಿ ಆಗಬೇಕು ಅನ್ನೋದು ರೈತರ 3 ಬೇಡಿಕೆಗಳು. ಜೊತೆಯಲ್ಲಿ ರೈತರಿಗೆ ರಸಗೊಬ್ಬರ ಸರಿಯಾಗಿ ಪೂರೈಕೆ ಆಗ್ತಿಲ್ಲ, ರಸಗೊಬ್ಬರ ಕೇರಳಕ್ಕೆ ಸಪ್ಲೈ ಮಾಡಲಾಗ್ತಾ ಇದೆ, ಅದು ನಿಲ್ಲಬೇಕು. ಕೃಷಿ ಸಚಿವರಿಗೆ ರೈತರ ಪರಿಸ್ಥಿತಿ ಹೇಗಿದೆ ಅನ್ನೋದರ ಅರಿವಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. 3 ಡಿಮ್ಯಾಂಡ್ಗಳನ್ನು ಇಟ್ಟು ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ ರೈತರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರಿಂದ ಭಾರೀ ಪ್ರತಿಭಟನೆ. ಸರ್ಕಾರದ ವಿರುದ್ಧ ನೂರಾರು ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಧಿಕಾರಿಗಳಿಗೆ, ರೈತ ವಿರೋಧಿ ಅಧಿಕಾರಿಗಳಿಗೆ, ರೈತ ವಿರೋಧಿ ಅಧಿಕಾರಿಗಳಿಗೆ, ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡುವ ಸರ್ಕಾರಕ್ಕೆ, ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು ಸರ್ಕಾರಕ್ಕೆ, ರೈತರ ಸಾಲ ಮನ್ನಾ ಮಾಡುವ ಸರ್ಕಾರಕ್ಕೆ, ಸುಳ್ಳು ಭರವಸೆ ನೀಡುವ ಸರ್ಕಾರಕ್ಕೆ, 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದ ಸರ್ಕಾರಕ್ಕೆ, 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ವಾಸವ ನೀತಿ ಬಣಕ್ಕೆ ಜೈ ಜವಾನ್, ಧಕ್ಕೆ ಅಲ್ಲಿವರೆಗೂ ಹೋರಾಟ, ಧಕ್ಕೆ ಹೋರಾಟ, ಧಕ್ಕೆ ಹೋರಾಟ. ಮಾತಾಡೋ ಪ್ರಶ್ನೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರಾಜ್ಯದವರಿಗೆ ಬರುತ್ತೆ, ರಾಜ್ಯದವರಿಗೆ ಬರುತ್ತೆ, ಸರ್ಕಾರಕ್ಕೆ, ರೈತರನ್ನು ಬೀದಿಗೆ ತಂದಂತ ಸರ್ಕಾರಕ್ಕೆ, ರೈತರನ್ನು ಬೀದಿಗೆ ತಂದಂತ ಸರ್ಕಾರ. ಕರ್ನಾಟಕದ ಪ್ರತಿ ಜಿಲ್ಲೆಗಳಿಂದ ನಾವು ರೈತರಾಗಿದ್ದೀವಿ. ಸರ್ಕಾರ 2 ವರ್ಷ ಪೂರೈಸಿದ್ದು. ಇವತ್ತಿಗೂ ಕೂಡ 3 ಕೃಷಿ ಕಾಯ್ದೆಗಳು, ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಎಪಿಎಂಸಿ ಕಾಯ್ದೆ. ಈ ಸಂಪೂರ್ಣ ಸಾವಿರಾರು ಕೋಟಿ ರೂಪಾಯಿ ಎಪಿಎಂಸಿಯ ಜಾಗವನ್ನ ಕಾಲೇಜಿನವರು ಒತ್ತುವರಿ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಏನಂತಂದ್ರೆ ಬೇಕಾಬಿಟ್ಟಿ ಜನ, ಕೆಲವಷ್ಟು ಜನ ಆಫೀಸ್ಗಳು ಮಾಡಿಕೊಂಡಿದ್ದಾರೆ, ಕೆಲವಷ್ಟು ಜನ ಸಂಸಾರ ಮಾಡ್ತಾ ಇದ್ದಾರೆ. ಈ ಸಂಪೂರ್ಣ ಏನಪ್ಪ ಅಂತಂದ್ರೆ ಎಪಿಎಂಸಿಗಳು ಬೀದಿ ಪಾಲಿಗಳಿರ್ತಾವೆ, ಅದರಲ್ಲಿ ಕೆಟ್ಟ ಜನ ಬಂದು ನುಗ್ತಾ ಇದ್ದಾರೆ. ತಕ್ಷಣವೇ ಮುಖ್ಯಮಂತ್ರಿಗಳು ಎಪಿಎಂಸಿ ಕಾಯ್ದೆಗಳ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತಕ್ಕಬೇಕು. ಇವತ್ತು ರಾಜ್ಯಾದ್ಯಂತ ರಸಗೊಬ್ಬರದ ನಮ್ಮ ಅಧ್ಯಕ್ಷರಾದಂಗೆ ರಾಜ್ಯಾಧ್ಯಕ್ಷರು ವಾಸವಿ ಮಧ್ಯ ನೇತೃತ್ವದಲ್ಲಿ ನಾವು ರಾಜ್ಯದಂತ ಜಿಲ್ಲೆಯಾದಂತ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಹಾಗೂ ತಾಲೂಕು ಅಧ್ಯಕ್ಷರುಗಳು ಅಂದ್ಕೊಂಡ ವಿಷಯ ಏನಂದ್ರೆ, ಈಗ ನಮ್ಗ ರೈತರಿಗೆಲ್ಲ ಸರಿಯಾಗಿ ಮಳೆ ಆಗೋದ್ರಿಂದ ನಮ್ಗೆ ಈಗಾಗಲೇ ಇದೇ ಗೊಬ್ಬರ ಕೊರತೆ ಬಹಳಷ್ಟು ಕೊರತೆ ಇದೆ. ಯಾಕಂದ್ರೆ ನಮ್ಗೆ ಡಿಎ ಹಾಕಿದ್ರೆ ಈಗ ಇದೇ ಗೊಬ್ಬರ ಹಾಕಿದ್ರೆ ಬೆಳೆ ಮೇಲೆ ಕೊಡ್ತಾ ಇದೆ. ಯಾಕಂದ್ರೆ ನೀರಾವರಿ ಬಹಳ ಸಂಪೂರ್ಣ ಉಂಡಿರ್ತಲ್ಲ ಅದು. ಹೀಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಏನಲ್ಲ ತೆಲಂಗಾಣಕ್ಕೆ ಸಪ್ಲೈ ಮಾಡತ್ತಾರ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ. ನಾವು ಇಲ್ಲಿ ರಾಜ್ಯದಲ್ಲಿ ಎಲ್ಲ ಕೊಳು ಮಾಡೋದ್ರಿಂದ ಸಾಲ ಸೈಡ್ ಕೊಳು ಮಾಡೋದು ಎಲ್ಲ ಕೊಳು ಮಾಡೋದು. ಇನ್ನೂ ಆದ್ರೆ ಕೂಡ ರಾಜ್ಯಕ್ಕೆ ತೆಲಂಗಾಣ ಕಳಿಸೋದು, ಬೇರೆ ಬೇರೆ ಹೊರ ರಾಜ್ಯಗಳಲ್ಲಿ ಇದೇ ಗೊಬ್ಬರನ್ನು ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಈ ತಕ್ಷಣ ವಾಪಸ್ ನೀಡಲಿಕ್ಕೆ ರೈತರಿಗೆ ಎಲ್ಲ ರಾಜ್ಯದಲ್ಲಿ ನಮ್ಮ ತಾಲೂಕು ಜಿಲ್ಲೆಯಲ್ಲಿ ನಮ್ಮ ರೈತರಿಗೆ ಗೊಬ್ಬರ ಒದಗಿಸಬೇಕು. ಉದ್ಯಮದಲ್ಲಿ ವಾಪಸ್ ಕೃಷಿ ಕಾಯ್ದೆ ನಮ್ಗೆ ಕೃಷಿ ಕಾಯ್ದೆಯನ್ನು ವಾಪಸ್ ತಗೋಬೇಕು, ಎಪಿಎಂಸಿ ಕಾಯ್ದೆಯನ್ನು ವಾಪಸ್ ತಗೋಬೇಕು. ಸಂವಿಧಾನದಲ್ಲಿ ಇವತ್ತು ನಾವು ಇದಂತ ಮುಖ್ಯ ಆಗ್ತದೆ. ನಾವು ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ಕೊತೇವೆ. ಒಂದು ಏನಾದ್ರು ಸರ್ಕಾರ ನಿಮ್ಮ ಪ್ರತಿಭಟನೆಗೆ, ನಿಮ್ಮ ಈ ಒಂದು ಹೋರಾಟಕ್ಕೆ ಏನಾದರೂ ಸಂಬಂಧಿಸಿಲ್ಲ, ಹೋರಾಟ ಆಗಿದೆ. ಮುಂದಿನ ನಿರ್ಧಾರ ನಮ್ಮ ರಾಜ್ಯಾಧ್ಯಕ್ಷ ಅದಕ್ಕೆ ನಾವು ಬಾಧ್ಯ ಇರ್ತೇವೆ.
APMC ಕಾಯ್ದೆಯನ್ನ ನೀವು ತೆಗಿಬೇಕು ಅಂತ ಹೇಳ್ತಾರೆ. ಏನು ಸಮಸ್ಯೆ ಆಗ್ತದೆ? ಸಮಸ್ಯೆ ಅಂದ್ರೆ ರೈತರಿಗೆ ಅರ್ಥವಾಗ್ತಾರೆ. ನಾವು 3 ಬಾರಿ ತಿಳಿಯಬೇಕು, ಅವರಿಗೂ ಗೊತ್ತಿದೆ, ಮುಖ್ಯಮಂತ್ರಿ ಗೊತ್ತಿದೆ. ಕೃಷಿ ಕಾಯ್ದೆಯಲ್ಲಿ ಏನಾದ್ರು APMC ಕಾಯ್ದೆನಲ್ಲಿ ಅವರು ರೈತರಿಗೆ ಅದರಲ್ಲಿ ನಷ್ಟ ಅವರಿಗೆ ನಮಗಿಲ್ಲ, ರೈತರಿಗೆ ಲಾಭ ಅಲ್ಲ. ಹೀಗಾಗಿ ಬೇರೆ MRP ದರ ಒಂದು ಇದೆಯೇ ಆಯ್ತು ಮಾಡೋಕ್ಕೋಸ್ಕರ ಅವ್ರಿಗೆ ಹಿಂತಿರುಗ್ತಾ ಇದ್ದಾರೆ. ಮಾಡಿದ್ರೆ ನಮ್ಮ ಮಾಡ್ತಾರೆ. ನಮ್ಮ ವೀರಪ್ಪ ವಿಠಲ್ ಕೆಲವರು ರಾಜ್ಯ ಕಾರ್ಯದರ್ಶಿ. ನಮ್ಮ ಅಧ್ಯಕ್ಷರಾದಂಗೆ ರಾಜ್ಯಾಧ್ಯಕ್ಷರು ವಾಸವಿ ಮಧ್ಯ ನೇತೃತ್ವದಲ್ಲಿ ನಾವು ರಾಜ್ಯದಂತ ಜಿಲ್ಲೆಯಾದಂತ ಎಲ್ಲ ಜಿಲ್ಲೆಯ